ಕೊಟ್ಟಿದ್ದೀನಿ. ನೋಡೋಣ, ಫೋನ್ ಮಾಡಿ ಮಾತಾಡೋಣ ಒಂದ್ಸಲ. ಎತ್ತುತ್ತಾರೆ, ಎಲ್ಲೋ ರಿಂಗ್ ಆಗ್ತೈತಿ, ನೋಡೋಣ. ಹಲೋ, ಲೀಲಾ ಅವ್ರು ಹೇಳಿ, ಇಷ್ಟೊತ್ತರ ಫೋನ್ ಮಾಡಿದ್ದೀರಿ, ಏನು ವಿಷಯ? ನೋಡು ಸೂರಿ, ನೀನು ನನಗೆ ಲೀಲಾ ಅವರೇ ಅಂತೆಲ್ಲ ಹೇಳ್ಬೇಡ, ಲೀಲಾ ಅಂತ ಕರೆದ್ರೆ ಸಾಕು. ಅದೇ ಏನಾಯ್ತು ನಿಮಗೆ, ಏನು ವಿಷಯ ಹೇಳಿ. ಇಷ್ಟೊತ್ತಲ್ಲಿ ಯಾರಾದರೂ ಫೋನ್ ಮಾಡ್ತಾರಾ? ಆಫೀಸ್ ಟೈಮಿಂಗ್ಸ್ ಗೊತ್ತಾರೆ ನಿಮಗೆ? ನೋಡಿ ಸೂರಿ, ನೀವು ಆಫೀಸ್ ಬಗ್ಗೆ ಮಾತಾಡಬೇಡಿ, ನಾನು ಪರ್ಸ್ನಲ್ ಆಗಿ ಮಾತಾಡ್ತಿರೋದು. ನೀವು ನಾಳೆ ನಾವು ಹಳೆ ಮೀಟ್ ಮಾಡ್ತಿದ್ದಾಗ ಬನ್ನಿ. ಹಲೋ, ನೀವು ಬರೀ ಆಫೀಸ್ ಸ್ಟಾಫ್ ಅಷ್ಟೇ, ಆಯಿತಾ? ಏನು ವಿಷಯ ಆಫೀಸಲ್ಲಿ ಡಿಸ್ಕಸ್ ಮಾಡಿ, ಆಫೀಸಿಗೆ ಸಂಬಂಧಪಟ್ಟಂಗೆ. ನಿನ್ನ ಮಧ್ಯೆ ಯಾವ ವಿಷಯನೂ ಇಲ್ಲ, ಯಾವ ಸಮಾಚಾರನೂ ಇಲ್ಲ. ಏನಕ್ಕೆ ನನ್ನ ಕರೀತಿದ್ದೀರಾ? ನೀವು ನಾಳೆ ಬನ್ನಿ, ನನಗೋಸ್ಕರ ಬನ್ನಿ. ಇಷ್ಟು ಬೇಗ ಬದಲಾಗ್ಬಿಡಿ ಸೂರಿ, ಆಯಿತಾ? ಬದಲಾಗಿರೋದು ನಾನಲ್ಲ, ನೀವು. ನಿಮ್ಮಿಂದನೇ ನಾನು ಇಷ್ಟು ಬದಲಾಗಿರೋದು. ಅದಕ್ಕೆ ನೀವು ನಾವು ಮೀಟ್ ಮಾಡ್ತಿದ್ದ ಜಾಗಕ್ಕೆ ಬನ್ನಿ. ನನ್ನಿಂದ ತಪ್ಪಾಯಿತು, ನಾನು ಒಪ್ಕೋತೀನಿ. ಆದರೆ ನೀವು ಮದುವೆ ಆಗ್ತಿರೋದು ನನ್ನ ಕೈಲಿ ಸಹಿಸೋಕೆ ಆಗ್ತಾ ಇಲ್ಲ, ಮತ್ತೆ ನಿಮ್ಮನ್ನ ಬಿಟ್ಟಿರೋಕ್ಕೂ ಆಗ್ತಿಲ್ಲ, ಆ ಥರ ಆಗ್ಬಿಟ್ಟಿದೆ. ನಿಮ್ಮ ಮದುವೆ ವಿಷಯ ಕೇಳಿದಾಗಿಂದ ನಮ್ಮ ಮನಸ್ಸಲ್ಲಿ ತುಂಬ ನೋವಾಗ್ಬಿಟ್ಟಿದೆ ಸೂರಿ. ಪ್ಲೀಸ್ ನನಗೋಸ್ಕರ ಬನ್ನಿ ಸೂರಿ, ನಾನು ಬದಲಾಗಿದ್ದೀನಿ ಸೂರಿ. ನೀವು ಹೇಳ್ದಂಗೆ ನಾನು ಬದಲಾಗ್ತೀನಿ ಸೂರಿ, ಪ್ಲೀಸ್. ಸರಿ, ನಾಳೆ ಬರ್ತೀನಮ್ಮ, ಆಯಿತಾ? ಅಯ್ಯೋ, ಫೋನ್ ಇಡು ಸೂರಿ, ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ, ಬರಬೇಕು, ಆಯಿತಾ? ನೋಡು, ಬಾಯಿ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಬದಲಾಗ್ಬಿಟ್ಟಿದ್ದಾರೆ ಇವರು. ಏನು ಗುರು, ಇಲ್ಲಿಲ್ಲ ಹಿಂಗೆ ಮಾಡ್ತಾಳೆ, ಇದೊಳ್ಳೆ ಸೇರು ಐತಲ್ಲ. ನಾನು ಬೇಡ ಅಂತ ಬೇರೆಯವ್ರನ್ನ ಲವ್ ಮಾಡ್ಕೊಂಡು ಹೋದ್ಲು, ಈಗ ಮತ್ತೆ ನಾನು ಮದುವೆ ಆದರೆ ಇವಳಿಗೇನು ನೋವಂತೆ. ಅಯ್ಯೋ ಗುರುವೇ, ನಾಳೆ ಏನಾದರೂ ಮಾಡಿ ಸೂರ್ಯನ ಒಪ್ಪಿಸ್ಬಿಟ್ಟು ನಾನೇ ಮದುವೆ ಮಾಡ್ಕೋಬೇಕು. ಇಲ್ಲ ಅಂದರೆ ನಾನು ಈ ಥರ ಲಕ್ಸುರಿಯಾಗಿ ಐಷಾರಾಮಿ ಬಾಳೋಕ್ಕಾಗಲ್ಲ. ನನಗೆ ಮುಂದಕ್ಕೆ ಎಂತೆಂಥವ್ರು ಸಿಗ್ತಾರೋ ನನಗೆ ಗೊತ್ತಿಲ್ಲ. ಮೋಸ ಹೋಗ್ಬಿಟ್ಟೆ, ಬೇಡ, ಇವಾಗ ಮೋಸ ಹೋಗೋದು ಬೇಡ. ಅವನ್ನ ನಂಬಿ ಹೋದೆ, ಅವ್ನು ನೋಡಿದ್ರೆ ಬಿಕಾರಿ ನನ್ನ ಮಗ, ನನಗೆ ಮೋಸ ಮಾಡಿಬಿಟ್ಟ. ನಾನು ಮೊದಲು ಸೂರ್ಯನ ಲವ್ ಮಾಡ್ತಿದ್ದೆ, ಹಂಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವನು ಮಧ್ಯದಲ್ಲಿ ಬಂದು ಕಡ್ಡಿ ಅಲ್ಲಾಡಿಸ್ಬಿಟ್ಟ. ಏನು ಮಾಡೋದು, ಸೂರ್ಯ ಒಪ್ತಾನೆ ಹೇಳು? ಏನಾದರೂ ಮಾಡಿ ಗುಳಗುಳ ಅಂತ ಹತ್ತಿ ಸೂರ್ಯನ ಒಪ್ಪಿಸ್ಲೇಬೇಕು. ಏನಪ್ಪ ಗುರು ಇವಳು, ಅಯ್ಯೋ ಬಿಡೋದಿಲ್ಲ ಅನಿಸುತ್ತೆ. ಆದರೂ ಹುಷಾರಾಗಿರಬೇಕು. ನಮ್ಮಮ್ಮ ಈ ಥರದವ್ರನ್ನೆಲ್ಲ ಒಪ್ಪಲ್ಲ. ನಮ್ಮಮ್ಮ ಏನಿದ್ರು ಮನೆ ಲಕ್ಷ್ಮಿ ಆಗಿರೋಳನ್ನೇ ಒಪ್ಪೋದು. ಇವಳು ನೋಡಿದ್ರೆ ಮಾಡ್ರನ್ನು, ನಮ್ಮಮ್ಮ ನೋಡಿದ್ರೆ ಅಷ್ಟೇ, ಇಬ್ಬರು ಮಧ್ಯೆ ಸಿಗಾಕೊಂಡು ನಾವು ಏನೇ ಆಟ ಆಡಬೇಕಾಗುತ್ತೆ. ಬೇಡಪ್ಪ, ನಮ್ಮಮ್ಮ ತೋರಿಸೋ ಹುಡುಗಿನೇ ಮದುವೆ ಮಾಡ್ಕೊಂಡು ಆರಾಮಾಗಿರ್ತೀನಿ. ಈ ಬುಕ್ಕಿನ ಅವನ ಕೈಗೆ ಕೊಟ್ಬಿಟ್ಟು ಕೆಳಗಡೆ ಕುತ್ಕೊಂಡು ಪ್ರಪೋಸ್ ಮಾಡೋಣ ಇನ್ನೊಂದು ಸಲ. ಆದರೂ ಫಸ್ಟು ನಾನು ಹೇಳೋಕ್ಕಿಂತ ಮುಂಚೆನೇ ಬಂದು ಕುತ್ಕೊಂಡ್ಬಿಡ್ತಿದ್ದ. ಇವಾಗ ತುಂಬ ಚೇಂಜ್ ಆಗಿಬಿಟ್ಟಿದ್ದಾನೆ. ಇವನ್ನ ಚೇಂಜ್ ಮಾಡಲೇಬೇಕು. ಒಪ್ಕೊಂಡ್ಬಿಟ್ರೆ ಸಾಕಪ್ಪ ಸೂರಿ, ನಮ್ಮ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ. ಹೇಳಿಲ್ಲ ಅವರೇ, ಏನಕ್ಕೆ ನನ್ನ ಬರೋಕ್ಕೆ ಹೇಳಿದ್ರಿ? ಸೂರಿ, ಈ ಸ್ಯಾರಿನಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ? ಅಲ್ಲ, ಮೇನ್ ವಿಷಯಕ್ಕೆ ಬನ್ನಿ. ಏನು ಕಾಲ್ ಮಾಡಿ ಕರೆದಿದ್ದು? ನಿಮ್ಮ ಸ್ಯಾರಿ ನಿಮ್ಮಷ್ಟೇ, ನಿಮ್ಮ ಸೆಲೆಕ್ಷನು. ಸೂರಿ, ಹಂಗೆಲ್ಲ ಅನ್ಬೇಡ ಸೂರಿ, ನಂಗೆ ಯಾರಿಲ್ಲ ನಿಮ್ಮ ಬಿಟ್ರೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ತಪ್ಪು ಮಾಡಿದೆ, ಒಪ್ಕೊಂಡೆ ತಪ್ಪು ಮಾಡಿದೆ ಅಂತ. ಈಗ ನಾನು ತಿದ್ದಿ ನಡ್ಕೊಳ್ತೀನಿ. ನೋಡಮ್ಮ, ನಾನು ನಿನ್ನನ್ನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ನೀನು ಯಾವುದು ತಿದ್ದುಪಡಿಗಳು ನೀನು ಮಾಡ್ಕೊಳ್ಳಲ್ಲ. ನೀನು ಇರೋಂಗೆ ಇರ್ತೀಯ, ಕೇಳಿದ್ರೆ ಬೇರೆಯವ್ರ ಮೇಲೆ ಜಗಳಕ್ಕೆ ಹೋಗ್ತೀಯ. ನೀನು ಮಾಡ್ರನ್ನಾಗೆ ಇರು, ನಾನೇನು ಬೇಡ ಅನ್ನ. ನೋಡಿ, ಈ ಥರ ನೀನು ಬಂದರೆ ನಮ್ಮಮ್ಮ ನಿಜವೂ ನೋಡಿ ಒಪ್ಕೊಳ್ಳೋದಿಲ್ಲ. ಸರಿ, ನಾನು ಏನು ಚೆನ್ನಾಗಿಲ್ಲ ಹೇಳಿ, ಎಲ್ಲದರಲ್ಲೂ ನಾನು ಎಷ್ಟು ಚೆನ್ನಾಗಿದ್ದೀನಿ. ಯಾಕೆ ನೀನು ನನ್ನ ಒಪ್ತಾ ಇಲ್ಲ? ನಾನು ತಪ್ಪು ಮಾಡಿದೆ ಒಪ್ಕೊಂಡೆ, ಮತ್ತೆ ಯಾವತ್ತೂ ಈ ಥರ ತಪ್ಪು ಮಾಡಲ್ಲ. ಇಲ್ಲ ನೋಡು, ನಾನು ಆವಾಗ ನಮ್ಮ ಅಮ್ಮನ ಮಾತನ್ನ ಧಿಕ್ಕರಿಸಿ ನಾನು ನಿನ್ನಿಂದೆ ಬಂದೆ. ನೀನು ನನ್ನ ಧಿಕ್ಕರಿಸಿ ಬೇರೆಯವ್ರ ಹಿಂದೆ ಹೋದೆ. ಈಗ ನನಗೆ ನನ್ನ ತಾಯಿನೇ ಪ್ರಪಂಚ, ನನ್ನ ತಾಯಿ ಮಾತೇ ನಂಗೆ ಮುಖ್ಯ. ಇಷ್ಟೇನಾ? ಇನ್ನೇನಾದರೂ ಹೇಳ್ಬೇಕಿತ್ತ? ನಂದು ಲಾಸ್ಟ್ ಇದೇನೆ, ನನ್ನ ತಾಯಿನೇ ಎಲ್ಲ ನನಗೆ. ನನ್ನ ತಾಯಿ ಹೇಳೋ ಮಾತೆ ನಾನು ಕೇಳೋದು. ತಲೆಯಲ್ಲಿ ಏನಾದರೂ ಬೇರೆ ಐಡಿಯಾ ಇದ್ದರೆ ಅದನ್ನಂತೂ ತಿಳ್ಕೊಂಡ್ಬಿಡಮ್ಮ. ನಾನು ಮಾತ್ರ ಒಪ್ಕೊಳ್ಳಲ್ಲ. ನಮ್ಮ ಅಮ್ಮನ ಇಷ್ಟನೇ ನನ್ನ ಇಷ್ಟ, ಆಯಿತಾ? ನೀನು ಏನಾದರೂ ಅಂದ್ಕೊಂಡು ಅವ್ನ ತಲೆ ಚೇಂಜ್ ಮಾಡಿ ನಾನು ಅವನ್ನ ಮದುವೆ ಮಾಡ್ಕೋತೀನಿ ಅಂತೆಲ್ಲ ನೀನು ಭ್ರಮೆಯಲ್ಲಿದ್ದರೆ ಅದು ನಿನ್ನ ಭ್ರಮೆಯಾಗೆ ಉಳ್ಕೊಳ್ಳುತ್ತೆ. ನಾನು ಮಾತ್ರ ನೀನು ಒಪ್ಪಲ್ಲ. ಆಫೀಸಿಗೆ ಬರ್ತೀಯ, ಬಾ, ಕೆಲಸ ಮಾಡ್ಕೊಂಡು ಹೋಗು. ಇಲ್ವಾ ರಿಸಿಗ್ನೇಷನ್ ಕೊಡ್ತೀಯ, ಕೊಡು. ಇಲ್ಲ, ನಾನು ನಿನ್ನನ್ನು ತೆಗೆದು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ. ಕಣ್ಣೀರು ನೋಡಿ ಅವತ್ತೇ ನನ್ನ ಮನಸ್ಸು ಕರಗೋಗಿದ್ದು. ಈಗ ಏನಕ್ಕೂ ಕರಗಲ್ಲ. ನಾನು ನೋಡೇ ಬಿಡ್ತೀನಿ ನೀನು ಹೆಂಗೆ ಮದುವೆ ಆಗ್ತೀಯ ಅಂತ. ಇಷ್ಟೆಲ್ಲ ಓವರ್ ಆ್ಯಕ್ಟಿಂಗ್ ಡ್ರಾಮಾ ಮಾಡಿದ್ರು ನೀನು ಒಪ್ಪಲಿಲ್ವಲ್ಲ ನನ್ನನ್ನು? ನನಗೂ ಬರುತ್ತೆ ಏನು ಮಾಡಬೇಕು ಅಂತ. ಟೈಮ್ ಬಂದಾಗ ನಾನು ಉತ್ತರ ಕೊಡ್ತೀನಿ. ನೋಡ್ದಾ, ನಾನು ಹೇಳಿಲ್ವಾ ನೀನು ಚೇಂಜ್ ಆಗಲ್ಲ. ನೀನು ಆ ಕ್ಷಣಕ್ಕೆ ಮಾತ್ರ ನೀನು ನಾಟಕ ಆಡೋಳನ್ನು ನಂಗೆ ಗೊತ್ತು. ನೀನು ಹೋದ್ಮೇಲೆ ನಿನ್ನ ಮನಸ್ಸಲ್ಲಿ ಗಂಡ, ಅತ್ತೆ, ಮಾವ ಅಂತ ಪ್ರೀತಿ ವಿಶ್ವಾಸ ಇರಲ್ಲ. ನೀನು ಎಂಜಾಯ್ ಮಾಡಬೇಕು ಅಷ್ಟೇ ತಾನೇ. ಅದಕ್ಕೆ ನಾನು ದಾರಿ ಮಾಡಿಕೊಡಲ್ಲ. ನೀನು ಬೇರೆಯವ್ರನ್ನ ನೋಡ್ಕೊ, ಬೇರೆಯವ್ರ ಜೀವನದಲ್ಲಿ ಆಟ ಆಡ್ಕೋಗು. ನಂಗೆ ನನ್ನ ತಾಯಿನೇ ಎಲ್ಲ. ಅವಳು ಚೆನ್ನಾಗಿರ್ಬೇಕು ಅಂತ ಅವಳು ಹೇಳ್ತಿರೋ ಹುಡುಗಿನ ನಾನು ಮದುವೆ ಮಾಡ್ಕೋತಾ ಇದ್ದೀನಿ. ಬೈದವೆ ಇನ್ವಿಟೇಷನ್ ಕಾರ್ಡೆಲ್ಲ ಕಳಿಸ್ತೀನಿ, ಬರಂಗಿದ್ರೆ ಬನ್ನಿ, ಬರಲೇಬೇಕು